ಪ್ರಪಂಚದಾದ್ಯಂತ ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಮಾಡಲಾಗ್ತಾ ಇದೆ. ನಾವು ಸಿರಿಗೆರೆಯಿಂದ ಹರಿಹರದ ಮಾರ್ಗವಾಗಿ ನಿಮ್ಮೂರಿಗೆ ಬರುವಾಗ ದಾರಿಯುದ್ದಕ್ಕೂ ಶಾಲಾ ಮಕ್ಕಳು ದಾರಿ ಬದಿಯಲ್ಲಿ ನಿಂತಿದ್ದರು. ಮಾನವ ಸರಪಳಿ ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಮಕ್ಕಳು ಶಾಲೆಯಲ್ಲಿ ನಿಂತು ವಿಶ್ವ ಪ್ರಜಾಪ್ರಭುತ್ವ ದಿನಾಚರಣೆ ನಾವು ಸಾಕಷ್ಟು ಈಗ ಕೆಲವು ಮಾತುಗಳನ್ನು ವಿವರಣೆಯನ್ನು ನೀಡಬೇಕು ಅಂದರೆ ನೀವೆಲ್ಲ ಮಳೆಯಿಂದ ಘಾಸಿಗೊಂಡಿದ್ದೀರಿ. ನಮ್ಮ ದೇಶಕ್ಕೆ ಪ್ರಜಾಪ್ರಭುತ್ವ ಬಂದದ್ದು ಗುಂಡಿನ ಸುರಿಮಳೆ ಸುರಿದ್ರೂ ಸಹ ಎದೆಗೊಡ್ಡಿ ನಿಂತಹ ಜನರಿಂದ ಪ್ರಜಾಪ್ರಭುತ್ವ ಬಂತು. ನೀವು ಮಳೆಗೆ ಎದುರಿ ಬಿಟ್ಟರೆ ನಮ್ಮ ದೇಶದ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವ ಏನಿದೆಯಲ್ಲ ಅದಕ್ಕೆ ಒಂದು ಅಪಮಾನ ಆಗುತ್ತೆ ಅಂತ ಅನಿಸ್ತದೆ ನಮಗೆ. ಆದರೆ ನಿಮ್ಮನ್ನು ಮಳೆಯಲ್ಲಿ ನೆನೆಸಿ ನಾವು ಮಾತಾಡಲಿಕ್ಕೆ ನಮಗೂ ಇಷ್ಟ ಇಲ್ಲ. ಈಗ ತೀರ್ಮಾನ ನಿಮ್ಮದು. ಈಗ 2 ನಿಮಿಷ ನೀವು ಪ್ರಾಸಂಗಿಕವಾಗಿ ಮಾತಾಡಿ ನೀವು ನಿಮ್ಮನ್ನು ಪ್ರಸಾದ ಕಳಿಸ್ಬೇಕೋ ಅಥವಾ ಈ ಸಭೆಯ ಮಧ್ಯದಲ್ಲಿ ಸಮಾಜದ ಅಧ್ಯಕ್ಷರು ಮಾತನಾಡುವಾಗ ಕೆಲವು ಅಪಸ್ವರಗಳು ಏನು ಕೇಳಿ ಬಂದು ಅದಕ್ಕೆ ಉತ್ತರ ಕೊಡಬೇಕೋ ಉತ್ತರ ನಿರೀಕ್ಷೆ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಡಬೇಕು. ಆ ಉತ್ತರ ಕೂತ್ಕೊಳ್ಳಿ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷನಿರುತ್ತೆ, ವಿರೋಧ ಪಕ್ಷನಿರುತ್ತೆ. ವಿರೋಧ ಪಕ್ಷಗಳು ಮಾಡಿದಂಥ ಆರೋಪಗಳನ್ನು ಅಲ್ಲಗಳೆಯುವ ಧೈರ್ಯ, ಶಕ್ತಿ, ಕೆಚ್ಚದೆ ಆಡಳಿತವರಿಗಿರಬೇಕು. ನ್ಯೂನತೆಗಳೇನು, ತಪ್ಪುಗಳೇನು ಅಂತ ಮನವರಿಕೆ ಮಾಡ್ತಕ್ಕಂಥ ಅದಕ್ಕೆ ಸ್ವಾತಂತ್ರ್ಯ ವಿರೋಧ ಪಕ್ಷದವರಿಗಿದ್ದೇ ಇರುತ್ತೆ. ಹೀಗಾಗಿ ಇಲ್ಲೇನು ಕೆಲವು ಅಪಸ್ವರಗಳು ಕೇಳಿ ಬಂದವು, ಅದಕ್ಕೆ ತಕ್ಕದಾದಂಥ ಉತ್ತರ ಈಗಾಗಲೇ ಕೊಟ್ಟಿದ್ದೀನಿ ನಾನು. ಈಗ ವಿವರವಾಗಿ ದಾಖಲೆ ಸಮೇತ ನಿಮಗೆ ಕೊಡಬೇಕು ಅಂತಂದರೆ ಹೊನ್ನಾಳಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಗದ್ದಿಗೇಶ್, ನಾವು ನಿನಗೆ ಕೊಟ್ಟವಲ್ಲ 2, ಅವನಿನ್ನ ಇದಕ್ಕೆ ಹಾಕಪ್ಪ. ಗದ್ದಿಗೇಶ್ ನಿನ್ನ ಅಧ್ಯಕ್ಷದ ಒಂದು ವಾಟ್ಸಪ್ ಗ್ರೂಪ್ ಇದೆಯಲ್ಲ, ಇವರ ಅಧ್ಯಕ್ಷರ ವಾಟ್ಸಪ್ ಗ್ರೂಪ್ನಲ್ಲಿ 8 ಜನ ಇದ್ದೀರಿ? ಕೈ ಎತ್ತಿರಿ. ಈಗ ಮಳೆ ಬಂದರೂ ಸಹ ಅಕಸ್ಮಾತ್ ನಾವು ಮಾತನ್ನು ಅರ್ಧಕ್ಕೆ ನಿಲ್ಲಿಸೋ ಪ್ರಸಂಗ ಬಂದರೆ ನೀವು ಅದು ಓದ್ಕೊಂಡ್ರೆ ಅದರ ಉತ್ತರ ಇದೆ. ಹಾಕಪ್ಪ, ನೀನು ಫಾರ್ವರ್ಡ್ ಮಾಡು. 2 ಬಂಡವಾಳಶಾಹಿಗಳು ಮತ್ತು ನಿಷ್ಠಾವಂತ ಭಕ್ತರ ನಡುವಿನ ಸಂಘರ್ಷ ಅಂತ ಒಂದು ಮಠದಿಂದ ನಿಮಗೆ ಕೆಲವು ದಾಖಲೆಗಳ ಸಮೇತ ಅದರಲ್ಲಿ ಮಠದ ಕಾರ್ಯದರ್ಶಿಯಿಂದ ಬರೆಸಿರ್ತಕ್ಕಂಥ ಉತ್ತರ ಇದೆ. ಅದು ಓದ್ಕೊಳ್ಳಿ. ನಿಮಗೆ ಬರುತ್ತೆ ನೋಡಿ ಈಗ ಒಂದು ಕ್ಷಣದಲ್ಲಿ. ಬಂತ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲ್ನಲ್ಲಿ. ನಾವು ಮಾತನ್ನ ಮಧ್ಯೆ ಮಟ್ಟುಗೊಳಿಸೋ ಪ್ರಸಂಗ ಮಳೆಯಿಂದ ಬಂದರೆ ನಮ್ಮ ಉತ್ತರ ಇಲ್ಲಿದೆ. ಬಂತ ಎಲ್ಲರಿಗೂ? ಏನು ಮೊದಲನೇ ಲೇಖನ, ಬಂಡವಾಳಶಾಹಿಗಳು ಮತ್ತು ನಿಷ್ಠಾವಂತ ಭಕ್ತರ ನಡುವಿನ ಸಂಘರ್ಷ. ಇವತ್ತು ನಡೆದಿರ್ತಕ್ಕಂಥದ್ದು ಗುರುಗಳು ಮತ್ತು ಶಿಷ್ಯರ ಮಧ್ಯೆ ಸಂಘರ್ಷ ಅಲ್ಲ, ಹೇಳಷ್ಟು ಭಿನ್ನಭೇದ ಇಲ್ಲ. ಬಂಡವಾಳಶಾಹಿಗಳು ಮತ್ತು ನಿಷ್ಠಾವಂತ ಭಕ್ತರು ಅವರ ಮಧ್ಯೆ ನಡೀತಾ ಇರತಕ್ಕಂಥ ಸಂಘರ್ಷ. 2ನೇದು ಮಠದ ಟ್ರಸ್ಟಿಡ್ ಬಗ್ಗೆ ಸುಳ್ಳು ಆರೋಪ ಮಾಡುವವರಿಗೆ ಇಲ್ಲಿದೆ ಉತ್ತರ ಅಂತ 2ನೇ ಲೇಖನ. 2 ನಿಮಗೆ ಬಂದಿರಬೇಕಲ್ಲ? ಬಂದಿದೆಯಾ? ಕಾಣಿಸ್ತಾ ಇದೆಯಾ? ಮೊದಲನೇದು ಅಂದರೆ ವಿಶೇಷವಾಗಿ ನಿಮ್ಮ ಹೊನ್ನಾಳಿ ತಾಲೂಕು ಮತ್ತು ಶಿವಮೊಗ್ಗ ಈ ಭಾಗದಲ್ಲಿ ಬಹಳ ವಿಷಾದನೀಯ ಸಂಗತಿ. ಎಷ್ಟು ಸುಳ್ಳು ಆರೋಪಗಳನ್ನು ಮಾಡಿ ಗುರುಗಳು ಯಾರಿಗೂ ಗೊತ್ತಿಲ್ಲದ ಹಾಗೆ 90ನೇ ಇಸವಿಯಲ್ಲಿ 1990ರಲ್ಲಿ
ತಮ್ಮ ಹೆಸರಿಗೆ ಎಲ್ಲ ಮಠದ ಆಸ್ತಿಗಳನ್ನು ಟ್ರಸ್ಟ್ ಡೀಡ್ ಮಾಡಿ ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ ಅಂತ ಒಂದು ಸುಳ್ಳು ಆರೋಪ ಮಾಡಿರ್ತಕ್ಕಂಥದ್ದು. ಉತ್ತರ ಕೊಡ್ತೀವಿ ಇದಕ್ಕೆ. ನಿಮಗೆ ಎಲ್ಲ ಉತ್ತರ ಇದೆ ಇದರಲ್ಲಿ. ಆದರೆ ನೇರವಾಗಿ ನಾನು ಈ ಪ್ರಶ್ನೆ ಬಂದಿದ್ದರಿಂದ ನಾವು ವಿವರವಾಗಿ ಹೇಳೋ ಅವಶ್ಯಕತೆ ಇದೆ. 1900 ನಾವು ಪಟ್ಟಕ್ಕೆ ಬಂದದ್ದು 1979. ಆಗ ಮಠಕ್ಕೆ ಯಾವುದೇ ಟ್ಯಾಕ್ಸ್ ವಿನಾಯಿತಿ ಇರಲಿಲ್ಲ. ತೆರಿಗೆ ವಿನಾಯಿತಿ ಅಂತ ಇರುತ್ತಲ್ಲ, ಅದು ಮಠಕ್ಕೆ ಇರಲಿಲ್ಲ. ದೊಡ್ಡ ಗುರುಗಳು ಪ್ರಯತ್ನ ಮಾಡಿದ್ರು ನಾವು ಬರೋಕ್ಕೆ ಪೂರ್ವದಲ್ಲಿ. ಅದರದ್ದು ಪೂರ್ಣಗೊಂಡಿರಲಿಲ್ಲ, ಯಶಸ್ವಿ ಆಗಿರಲಿಲ್ಲ. ನಾವು ಬಂದ ಮೇಲೆ ದೊಡ್ಡ ಗುರುಗಳು ಮಾಡಿದ ಪ್ರಯತ್ನವನ್ನು ನಾವು ಮುಂದುವರಿಸಿದ್ವಿ. ಕೇಂದ್ರ ಸರ್ಕಾರದ ಜೊತೆಗೆ ಆರ್ಥಿಕ ಇಲಾಖೆಯ ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡಿ ಒಂದೇ ವರ್ಷದಲ್ಲಿ ನಾವು ಟ್ಯಾಕ್ಸ್ ವಿನಾಯಿತಿಯನ್ನು ಪಡೆಯುವಲ್ಲಿ ಯಶಸ್ವಿಯಾದ. 10 ವರ್ಷಗಳ ಕಾಲ ನಿರಾತಂಕವಾಗಿ ನಡೆಯಿತು. 10 ವರ್ಷ ಆದಮೇಲೆ 1990ರಲ್ಲಿ ಹೊಸ ಕಾನೂನು ಬಂತು ಕೇಂದ್ರ ಸರ್ಕಾರದ್ದು. ಯಾವ್ಯಾವ ಸಂಸ್ಥೆಗಳು ತೆರಿಗೆ ವಿನಾಯಿತಿಯನ್ನು ಇಂಥ ಸೆಕ್ಷನ್ ಅಡಿಯಲ್ಲಿ 1023C5 ಅಂತ ಇದೆ ಸೆಕ್ಷನ್, ಇದು ಇನ್ಕಮ್ IT ಆ್ಯಕ್ಟ್ನಲ್ಲಿ ಯಾವ್ಯಾವ ಸಂಸ್ಥೆಗಳು ಈ ಕಾನೂನಿನ ಅಡಿಯಲ್ಲಿ ಸೆಕ್ಷನ್ ಅಡಿಯಲ್ಲಿ ವಿನಾಯಿತಿಯನ್ನು ಪಡೆದಿದ್ದಾರೋ ಅವರು ಇನ್ನು ಮುಂದೆ ಪ್ರತಿ 5 ವರ್ಷಕ್ಕೊಮ್ಮೆ ರಿನಿವಲ್ ಮಾಡಿಸ್ಕೋಬೇಕು ಅಂತ ಒಂದು ಹೊಸ ಕಾನೂನು ಬಂತು. ಅದಕ್ಕನುಗುಣವಾಗಿ ನಾವು ರಿನಿವಲ್ಲಿಗೆ ಅರ್ಜಿ ಹಾಕಿದ್ವಿ. ಆ ರಿನಿವಲ್ಲಿಗೆ ಅರ್ಜಿ ಹಾಕಿದಾಗ ಕೇಂದ್ರ ಆರ್ಥಿಕ ಇಲಾಖೆಯಿಂದ ಮೊದಲನೇ ಲೇಖನ ಕಳಿಸಿದ ಗದ್ದಿಗೆ ಓಪನ್ ಮಾಡಿಕೊಳ್ಳಿ. ಅದರಲ್ಲಿ ಒಂದು ಪತ್ರ ಇದೆ, ಅದರಲ್ಲಿ ಕೇಂದ್ರ ಸರ್ಕಾರದಿಂದ ಬಂದಿರೋದು. ಕೆಳಗಿದೆ ನೋಡಿ, ಮಧ್ಯದಲ್ಲಿ 11/5/1990 ಕಾಣಿಸುತ್ತ ಪತ್ರ. ಕೇಂದ್ರ ಸರ್ಕಾರ ಇಲ್ಲ, ಇಲ್ಲಿ ಬೆಂಗಳೂರಿನಿಂದ ಬಂತು. ಕೇಂದ್ರ ಸರ್ಕಾರದ ನಿರ್ದೇಶನದ ಮೇರೆಗೆ ಕಮಿಷನ್ ಆಫೀಸ್ ಆಫ್ ದಿ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕರ್ನಾಟಕ, ಬ್ಯಾಂಗ್ಳೂರ್, ಡೇಟೆಡ್ 11/5/1990 ಸಿಕ್ತಲ್ಲಿ ಕಾಣುತ್ತಾ ನಿಮಗೆ? ಇಂಗ್ಲೀಷ್ನಲ್ಲಿದೆ ಅದು. ಇದರಲ್ಲಿ ಏನಿದೆ ಅಂದರೆ, ನೀವೇನು ರಿನಿವಲ್ಲಿಗೆ ಅರ್ಜಿ ಹಾಕಿದ್ದೀರಿ, ಇದನ್ನು ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಪ್ರೋಸೆಸ್ ಮಾಡಲಿಕ್ಕೆ ಕೆಳಗೊಂದು 5ನೇದು ಇದೆ ನೋಡಿ, ಅದು ಪ್ಯಾರ. ದಿ ಮೆಮೊರಂಡಮ್ ಎನ್ಕ್ಲೋಸ್ ಟು ಫಾರಂ ನಂಬರ್ 56 relates to Srimad Sadhu Saddharma Veerashaiva Sangha Sirigere, whereas you are requesting notification renewal for Srimad Ujjaini Saddharma Simhasana Sri Taranabadu Jagadguru Brahmata Sirigere. Please file the relevant constitution. ಇಂಗ್ಲಿಷ್ ಬಲ್ಲವರಿಗೆ ಅರ್ಥ ಆಗಿದೆ. ನೀವು ಮಠಕ್ಕೆ ವಿನಾಯಿತಿ ಪಡೆದಿರೋದು, ಮಠಕ್ಕೆ ಟ್ಯಾಕ್ಸ್ ವಿನಾಯಿತಿ ಪಡೆದಿದ್ದೀರಿ. ಆದರೆ ನೀವು ಸಬ್ಮಿಟ್ ಮಾಡಿರ್ತಕ್ಕಂಥ ಬೈಲ ಮಠದ್ದಲ್ಲ. ಯಾವುದು? ಶ್ರೀಮದ್ ಸಾಧು ಸದ್ಧರ್ಮ ವೀರಶೈವ ಸಂಘದ ಬೈಲಾವನ್ನು ನೀವು ಸಬ್ಮಿಟ್ ಮಾಡಿದ್ದೀರಿ. ನಮ್ಮ ಸಮಾಜದ ಒಂದು ಸಂಘ ಇದೆಯಲ್ಲ, ಈಗ ಬಸವರಾಜಪ್ಪನವರು ಅಧ್ಯಕ್ಷರಿದ್ದಾರಲ್ಲ, ಆ ಸಂಘದ ಬೈಲಾವನ್ನು ನೀವು ಸಬ್ಮಿಟ್ ಮಾಡಿದ್ದೀರಿ. ಆದರೆ ವಿನಾಯಿತಿ ಕೇಳ್ತಾ ಇದ್ದೀರಿ ಮಠಕ್ಕೆ. ಆದ್ದರಿಂದ ಸಂಘಕ್ಕೆಲ್ಲ ನೀವು ವಿನಾಯಿತಿ ಕೇಳ್ತಾ ಇರೋದು, ಟ್ಯಾಕ್ಸ್ ವಿನಾಯಿತಿ ಮಠಕ್ಕೆ ಕೇಳ್ತಾ ಇದ್ದೀರಿ. ಆದ್ದರಿಂದ ಮಠಕ್ಕೆ ಸಂಬಂಧಿಸಿದಂಥ ಬೈಲಾವನ್ನು ನೀವು ಸಬ್ಮಿಟ್ ಮಾಡಿ ಅಂತ ಹೇಳಿ ಅವರು ಆಕ್ಷೇಪಣೆ ಮಾಡಿದ್ದಾರೆ. ನಾವು ಬರೆದು ಹಾಕಿದ್ವಿ ಅವರಿಗೆ. ನೋಡಿ, ನಮ್ಮ ಸಂಘ ಹುಟ್ಟಿದ್ದು 100 ವರ್ಷಗಳ ಹಿಂದೆ, ಅದಕ್ಕೆ ಬೈಲ ಇದೆ. ಆದರೆ ನಮ್ಮ ಮಠ ಹುಟ್ಟಿದ್ದು, ನೀವು ದೇಶ ಹುಟ್ಟೋಕ್ಕೆ ಮುಂಚೆ ಹುಟ್ಟಿದ್ದು ನಮ್ಮ ಮಠ 12ನೇ ಶತಮಾನದಲ್ಲಿ ಮರಳಿಸಿದ್ರ ಕಾಲದಲ್ಲಿ, ಬಸವಣ್ಣವರು ಹಿರಿಯ ಸಮಕಾಲದಲ್ಲಿ. ಹೀಗಾಗಿ ಮಠಕ್ಕೆ ಯಾವುದೇ ಬೈಲ ಇಲ್ಲ, ಮಠದ ಪರಂಪರೆ ನಡ್ಕೊಳ್ತಾ ಬಂದಿದೆ ಅಂತ ನಾವು ಬರೆದು ಹಾಕಿದ್ವಿ. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು, ಕೇಂದ್ರ ಸರ್ಕಾರದವರು, ನೀವು ಬೈಲಾ ಕೊಡದೆ ಹೋದರೆ ನಾವು ಇದುವರೆಗೆ ಮಂಜೂರು ಮಾಡಿರ್ತಕ್ಕಂಥ ಟ್ಯಾಕ್ಸ್ ವಿನಾಯಿತಿ ಆದೇಶವನ್ನು ರದ್ದುಪಡಿಸಬೇಕಾಗುತ್ತೆ ಅಂತ ಅವರು ನೋಟಿಸ್ ಕೊಡ್ತಾರೆ. ಇದಕ್ಕೇನು ಪರಿಹಾರ ಅಂತ ನಾವು ಸಮಾಲೋಚನೆ ನಡೆಸಿದಾಗ ಟ್ಯಾಕ್ಸ್ ಪರಿಣಿತರ ಹತ್ರ, ಮಠಕ್ಕೆ ಬೈಲ ಇಲ್ಲ ನಿಜ,
ಆದರೆ ಮಠ ಹೇಗೆ ನೂರಾರು ವರ್ಷಗಳಿಂದ 850 ವರ್ಷಗಳಲ್ಲಿ ಏನು ನಡ್ಕೊಂಡು ಬಂದಿದೆ, ಅದರ ಸಂಪ್ರದಾಯ ರಿವಾಜು ಇವುಗಳಿಗೆ ಅನುಗುಣವಾಗಿ ನೀವು ತಾವೊಂದು ಟ್ರಸ್ಟ್ ಡೀಡನ್ನು ಮಾಡಿದರೆ, ಅದನ್ನು ಸಬ್ಮಿಟ್ ಮಾಡಿದರೆ ಆಗ ವಿನಾಯಿತಿಯನ್ನು ಮುಂದುವರಿಸ್ಬೋದು, ಇಲಾಖೆಯವರು ಒಪ್ತಾರೆ ಅಂತ ಹೇಳಿ. ಈ ಸಂಬಂಧವಾಗಿ ನಾವು 2ನೇ ದಿನ ನೋಡಿ ದಿವಸದಲ್ಲಿ ಮಾಡಿದ್ದು. ಎರಡನೇದು ಏನದು? ಎರಡನೇದು ಮಠದ ಟ್ರಸ್ಟ್ ಡೀಡ್ ಬಗ್ಗೆ ಸುಳ್ಳು ಆರೋಪ ಮಾಡುವವರಿಗೆ ಇಲ್ಲಿದೆ ಉತ್ತರ. ಓಪನ್ ಮಾಡಿಕೊಳ್ಳಿ ಅದನ್ನು. ಯಾರ್ಯಾರು ನಿಮಗೆ ಸುಳ್ಳು ಆಪಾದನೆಗಳು ಮಾಡ್ತಾರೋ ಅವರಿಗೆಲ್ಲ ಉತ್ತರ ಇಲ್ಲಿದೆ, ಸರಿಯಾಗಿ ಓದ್ಕೊಡಿರಿ ಮೊದಲು. ಯಾಗ ಅವ್ರ ಬೈಲ ನೀವು ಸಬ್ಮಿಟ್ ಮಾಡಲೇಬೇಕು ಮಠದ್ದು. ನೀವು ಸಂಘದ ಬೈಲ ಕೊಟ್ಟರೆ ನಾವು ವಿನಾಯಿತಿಯನ್ನು ಮುಂದುವರಿಸಲ್ಲ ಅಂತ ಏನು IT ಇಲಾಖೆಯವರು ನಮಗೆ ನೋಟಿಸ್ ಕೊಟ್ಟರು. ನಾವು ಸಮಾಲೋಚನೆ ಮಾಡಿ ಟ್ಯಾಕ್ಸ್ ಅಧಿಕಾರಿಗಳ ಜೊತೆಗೆ ಟ್ರಸ್ಟ್ ಮಾಡಬೇಕು ಅನ್ನೋ ಅನಿವಾರ್ಯತೆಯನ್ನು ಮನಗೊಂಡು ನಾವು ಸಮಾಜದ ಸಭೆ ಸೇರಿಸಿದ್ವಿ. ಅಲ್ಲಿದೆ ನೋಡಿ, 23/7/1990 ಅಲ್ಲಿದೆಯಲ್ಲ, ಕಾಣಿಸ್ತಾ ಇದೆ ನಿಮಗೆ? ಅಲ್ಲಿದೆ ನೋಡಿ. ಎಲ್ಲ ಶಿಷ್ಯರಿಗೆ ಬರೆದಿದ್ರು. ಆಗಿನ ಶಿಷ್ಯ ಪ್ರಮುಖರಿಗೆ ನಾವು ನಮ್ಮ ಸ್ವಂತ ಲೆಟರ್ನಲ್ಲಿ ಬರೆದಿದ್ದೀವಿ. ವರಮಾನ ತೆರಿಗೆ ವಿನಾಯಿತಿಯ ಹಿನ್ನೆಲೆಯಲ್ಲಿ ಬೃಹನ್ಮಠಕ್ಕೆ ಒಂದು ಟ್ರಸ್ಟ್ ಡೀಡನ್ನು ಮಾಡಬೇಕಾಗಿದೆ. ನಮ್ಮ ಮಠದ ಪರಂಪರೆ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಿರುವ ಟ್ರಸ್ಟ್ ಡೀಡನ್ನು ಇದೇ ತಿಂಗಳು 27ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಗೆ ರಿಜಿಸ್ಟರ್ ಮಾಡಿಸಲು ವ್ಯವಸ್ಥೆ ಮಾಡಲಾಗಿದೆ. ನೀವು ಆ ದಿನ ಸಿರಿಗೆರೆಗೆ ತಪ್ಪದೆ ಬಂದು ನಮ್ಮ ದರ್ಶನಾಶೀರ್ವಾದ ಪಡೆಯುವರಾಗಿ ಆಶಿಸುತ್ತೇವೆ. ನಮ್ಮ ಸಹಿ ಇದೆ. ಎಷ್ಟನೇ ತಾರೀಕು ಬರೆದಿರೋದು ನಾವು? 23/7/1990. ಅದರಲ್ಲಿ ಯಾರ್ಯಾರಿಗೆ ನೋಟಿಸ್ ಕಳಿಸಿದ್ದೀವಿ ಅಂತ ಅದ್ರದ್ದು ಕೂಡ ಡ್ರಾಫ್ಟ್ ಇದೆ. ಹೆಸರುಗಳೆಲ್ಲ ಇದೆ, ನೋಡ್ಕೊಳ್ಳಿ. ನೀವು ಬನ್ನಿ. ನಿಮ್ಮ ಭಾಗದಲ್ಲಿ ಯಾರ್ಯಾರಿದ್ದಾರೆ ಅಲ್ಲಿ ಸಹಿ ಮಾಡಿರೋರು ನೋಡಿ, ಕೆಳಗಿದೆ ನೋಡಿ. ಹಾಗೆ ಹೋಗ್ತಾವಲ್ಲ. ಈಗ ಇಲ್ಲಿ ಆಗ ಅಧ್ಯಕ್ಷರು ಯಾರು? ಈಗಿನ ಅಧ್ಯಕ್ಷರು ಬಸವರಾಜರವರು, ರೈತ ಮುಖಂಡರು ಮತ್ತು ಸಮಾಜದ ಅಧ್ಯಕ್ಷರು. ಆಗ ಇದ್ದವರು ಮಾಮರು ಬಸಪ್ಪನವರು, ಸಮಾಜದ ಅಧ್ಯಕ್ಷ, ಸಾಧು ಸದ್ಧರ್ಮ ಸಂಘದ ವೀರಶೈವ ಸಂಘದ ಅಧ್ಯಕ್ಷರಾಗಿದ್ದರು. ಆಗ ಕಾರ್ಯದರ್ಶಿಗಳಾಗಿದ್ದರು KR ಜಯದೇವಪ್ಪನವರು, ಮಾಜಿ ರಾಜ್ಯಸಭಾ ಸದಸ್ಯರು. ಅವರ ಅಕ್ಷರದಲ್ಲೇ ಇದೆ ನೋಡಿ, ಶಿವ ಶ್ರೀ ಮರಳು ಸಿದ್ದಪ್ರಸನ್ನ, ಅಲ್ಲಿದೆ ನೋಡಿ ಕಡೆ. ದಿನಾಂಕ 27/7/1990 ಶುಕ್ರವಾರ ಬೆಳಿಗ್ಗೆ 11 ಗಂಟೆಗೆ ಸಿರಿಗೆರೆಯಲ್ಲಿ ಶ್ರೀಮದ್ ಉಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು, ನಮ್ಮ ಹೆಸರು ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಯಲ್ಲಿ ಶ್ರೀ ಬೃಹನ್ಮಠದ ಪರಂಪರೆ ಮತ್ತು ಸಂಪ್ರದಾಯಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಿರುವ ಟ್ರಸ್ಟ್ ರಿಜಿಸ್ಟರ್ ಮಾಡಿಸುವ ಸಂದರ್ಭದಲ್ಲಿ ಹಾಜರಿದ್ದ ಪೂಜ್ಯರುಗಳು ಹಾಗೂ ಸಮಾಜದ ಶಿಷ್ಯ ಪ್ರಮುಖರು, ಅವ್ರದ್ದೆಲ್ಲ ಸಹಿ ಇದೆ, ನೋಡ್ಕೊಳ್ಳಿ. ಯಾರ್ಯಾರು ನಿಮ್ಮ ಭಾಗದಲ್ಲಿದ್ದಾರೆ ಅವರೆಲ್ಲ ನೀವು ಪತ್ತೆ ಹಚ್ಕೊಳ್ಳಿ. ಯಾರು ಸಹಿ ಗೊತ್ತಿದ್ರೆ ನಿಮಗೆ ಪತ್ತೆ ಹಚ್ಕೊಳ್ಳಿ. ಯಾರ್ಯಾರು 100 ಜನ ಸಹಿ ಮಾಡಿದ್ದಾರೆ. ಇದು ನಮ್ಮ ಮಠದಲ್ಲಿರ್ತಕ್ಕಂಥ ಅಧಿಕೃತವಾದಂಥ ದಾಖಲೆ. ಇದಾದ ಮೇಲೆ ಟ್ರಸ್ಟ್ ಡೀಡ್ ರಿಜಿಸ್ಟರ್ ಆಯಿತು, ಅದಕ್ಕೆ ಸಹಿ ಮಾಡಿದ್ರೆ ಇದ್ದಾರೆ. ಬಸವಪ್ಪನವರು ಅಧ್ಯಕ್ಷರು ಸಹಿ ಮಾಡಿದ್ದಾರೆ. ಅನೇಕ ನೀಲಕಂಠಪ್ಪನವರು ಅಂತ, ನೀಲಕಂಠಪ್ಪನವರು ಅಂತ ಚೀಫ್ ಇಂಜಿನಿಯರ್ ಇದ್ರು, ರಿಟೈರ್ಡ್ ಚೀಫ್ ಇಂಜಿನಿಯರ್, ಅವ್ರು ಸಹಿ ಮಾಡಿದ್ದಾರೆ. ಇದಾರು ವೀರಭದ್ರಪ್ಪನವರು ಅಂತ ಶಾಸಕರು ಕಡೂರು, ಅವ್ರು ಮಾಡಿದ್ದಾರೆ. ಮಾರ್ಗದ ಮಲ್ಲಪ್ಪನವರು ಮಾಜಿ ಆರೋಗ್ಯ ಸಚಿವರು ಬೀರೂರು, ಅವ್ರು ಸಹಿ ಮಾಡಿದ್ದಾರೆ. ಮತ್ತಿನ್ಯಾರ್ಯಾರು ನಿಮ್ಮ ಭಾಗದಲ್ಲಿ NG ಹಾಲಪ್ಪನವರು, ಏನು ಮಾಜಿ ಮಂತ್ರಿಗಳು ಹೌದಲ್ಲ, ಅವ್ರು ಸಹಿ ಮಾಡಿದ್ದಾರೆ, NG ಹಾಲಪ್ಪನವರು. ಇನ್ಯಾರ್ಯಾರು ಇನ್ನೂ ಭಾಳ ಜನ ಇದ್ದಾರೆ ನೋಡಿ, ಇದರಲ್ಲಿ ನೋಡ್ತಾ ಹೋಗಿ ನೀವು ನಿಮ್ಮ ಭಾಗದಲ್ಲಿ ಯಾರ್ಯಾರು ಇದ್ದಾರೆ ಇಲ್ಲಿ ಅಂತ ಹೇಳಿ. ಬಸಪ್ಪನವರು ಅಂತಿದ್ರು, ಅಡ್ವೊಕೇಟ್, ಶಿವಮೊಗ್ಗದಲ್ಲಿ, ಗೊತ್ತಾ ನಿಮಗೆ? ಅವರು ಸಹಿ ಮಾಡಿದ್ದಾರೆ. ಆಮೇಲೆ ಇವರು ಯಾರು ಚನ್ನಗಿರಿ ಡಾಕ್ಟರ್ ಬಸವಣ್ಣಯ್ಯನವರು ಅಂತ ಇದ್ದರು, ಅವರು ಸಹಿ ಮಾಡಿದ್ದಾರೆ. ಎಷ್ಟೊಂದು ಜನ ಸಹಿ ಮಾಡಿದ್ದಾರೆ ನೋಡಿ. ಸೊ ಈಗ ಪ್ರಶ್ನೆ, ಇದೆಲ್ಲ ರಿಜಿಸ್ಟರ್ ಮಾಡಿಸಿದ ಮೇಲೆ ಸುಮಾರು 1 ವರ್ಷ ಕರೆಸ್ಪಾಂಡೆನ್ಸ್ ನಡೀತು ಕೇಂದ್ರ ಸರ್ಕಾರದ ಆರ್ಥಿಕ ಇಲಾಖೆ ಜೊತೆಗೆ. ಅದಾದ ಮೇಲೆ ನಮಗೆ ಟ್ಯಾಕ್ಸ್ ವಿನಾಯಿತಿ ನೀವು ಬಯಲ ಕೊಟ್ಟರು ಮಾತ್ರ ಮಾಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅನಿವಾರ್ಯವಾಗಿ ನಾವು ಟ್ರಸ್ಟ್ ಡೀಡ್ ಮಾಡಿದ ಮೇಲೆ ಅದನ್ನು ಒಪ್ಪಿ ಸಾಕಷ್ಟು ಕರೆಸ್ಪಾಂಡೆನ್ಸ್ ನಮ್ಮ ಮತ್ತು ಸರ್ಕಾರ ಜೊತೆ IT ಇಲಾಖೆ ಜೊತೆ ಕರೆಸ್ಪಾಂಡೆನ್ಸ್ ನಡೆದು ಅಂಥದ್ದು ನಮಗೆ ಟ್ಯಾಕ್ಸ್ ವಿನಾಯಿತಿ ಮುಂದುವರಿಯಿತು.
ಕಷ್ಟಪಟ್ಟು ಬಹಳ ಕಷ್ಟಪಟ್ಟು ನಾವು ಇದನ್ನ ಯತ್ನ ಮಾಡಿ ಮಠ ಒಂದು ಬಿಡುಗಾಸು ಕೊಡಬೇಕಾಗಿಲ್ಲ ಟ್ಯಾಕ್ಸ್ ಅಂತ ವಿನಾಯಿತಿಯನ್ನು ಕೇಂದ್ರ IT ಇಲಾಖೆಯಿಂದ ನಾವು ಪಡೆದಿದ್ದೀವಿ. ಯಾರಿಗೆ ಇದರಿಂದ ಲಾಭ? ಗುರುಗಳಿಗೆ ಲಾಭನ? ಸಮಾಜಕ್ಕೆ ಲಾಭ ಆಗಿರ್ತಕ್ಕಂಥದ್ದು, ಸಮಾಜಕ್ಕೆ ಆಗಿರೋದು. ಈಗ ಇದನ್ನ ಮುಚ್ಚಿಟ್ಟಿದ್ದಾರೆ 35 ವರ್ಷದಿಂದ ಅಂತ ಆರೋಪ ಮಾಡ್ತಿರಲ್ಲ ನೀವು. ನಿಮ್ಮ ಅಣ್ತಂಬಲ್ಲಿ ಜಗಳ ಇರುತ್ತಲ್ಲ, ಅಥವಾ ನಿಮ್ದೊಂದು ಆಸ್ತಿ ಇರುತ್ತೆ, ಆಸ್ತಿಯನ್ನು ಯಾರೋ ಕೊಂಡ್ಕೊಳ್ತಾನೆ ಅನ್ನೋ ಅನುಮಾನ ಬರುತ್ತೆ. ಆಗ ನೀವೇನು ಮಾಡ್ತೀರಿ? ಪೇಪರ್ನಲ್ಲಿ ಒಂದು ಪ್ರಕಟಣೆ ಕೊಡ್ತೀರಿ, ಇದಿಂಥದ್ದು ನನಗೆ ಸೇರಿದಂಥ ಆಸ್ತಿ, ನೀವ್ಯಾರಾದರೂ ಗೊತ್ತಿಲ್ಲದೆ ನೀವು ಇದನ್ನು ಖರೀದಿ ಮಾಡಿದರೆ ನಾನು ಹೊಣೆಗಾರರಲ್ಲ ಅಂತ ಕೊಡ್ತೀರ, ಹೌದಾ ಇಲ್ಲ? ಏನಂತೀರಿ ಅದಕ್ಕೆ? ಏನಂತೀರಿ ಅದಕ್ಕೆ? ಅಡ್ವರ್ಟೈಸ್ಮೆಂಟಿಗೆ ಸಾರ್ವಜನಿಕ ಪ್ರಕಟಣೆ. ಆ ಪ್ರಕಟಣೆ ಒಂದಿನ ಬರುತ್ತೆ ಅಷ್ಟೇ, ಯಾವುದೋ ಒಂದು ಪತ್ರಿಕೆಯಲ್ಲಿ 2 ಪತ್ರಿಕೆಯಲ್ಲಿ. ಅವನು ಖರೀದಿ ಮಾಡೋನು, ನಾನು ನೋಡಿಲ್ಲ ಆ ಪತ್ರಿಕೆನ, ನನಗೆ ಗೊತ್ತಿಲ್ಲ, ನಾನು ಮಾಡಿಸ್ಕೊಂಡಿದ್ದೀನಿ ಅಂದ್ರೆ ಕಾನೂನು ಒಪ್ಪುತ್ತಾ? ಒಪ್ಪಲ್ಲ. ಹೀಗಿರುವಾಗ ನಮಗೆ ಈ ಟ್ರಸ್ಟ್ ಡೀಡನ್ನು ರಚನೆ ಮಾಡಿ IT ಇಲಾಖೆಗೆ, ಆರ್ಥಿಕ ಇಲಾಖೆ, ಕೇಂದ್ರ ಸರ್ಕಾರ ಕಳಿಸಿದ ಮೇಲೆ ಸಾಕಷ್ಟು ಕರೆಸ್ಪಾಂಡೆನ್ಸ್ ನಡೆದು ಕೊನೆಗೆ ಗೆಜೆಟ್ ಆಫ್ ಇಂಡಿಯಾ, ಇಲ್ಲಿ ಕರ್ನಾಟಕ ಗೆಜೆಟ್ ಅಂತ ಹೆಂಗಿರುತ್ತೋ ಇದೆಯೋ ಹಾಗೆ ಭಾರತದ ಗೆಜೆಟ್ ಇದೆ, ಗೊತ್ತಲ್ವ ನಿಮಗೆ? ಇಡೀ ದೇಶಕ್ಕೆ ಸಂಬಂಧಪಟ್ಟದ್ದು ಗೆಜೆಟ್ ಆಫ್ ಇಂಡಿಯಾ. ಆ ಗೆಜೆಟ್ ಆಫ್ ಇಂಡಿಯಾದಲ್ಲಿ ನಮ್ಮ ಈ ಟ್ರಸ್ಟ್ ಡೀಡ್, ನಮ್ಮ ಮಠಕ್ಕೆ ಟ್ಯಾಕ್ಸ್, ಇದರ ಆಧಾರದ ಮೇಲೆ ಟ್ಯಾಕ್ಸ್ ವಿನಾಯಿಸಿ ಕೊಟ್ಟಿರ್ತಕ್ಕಂಥದ್ದು ಭಾರತದ ಗೆಜೆಟ್ನಲ್ಲಿ ಪ್ರಕಟ ಆಗಿದೆ. ಭಾರತದ ಗೆಜೆಟ್ನಲ್ಲಿ ಪ್ರಕಟ ಆದ ಮೇಲೆ ನನಗೆ ಗೊತ್ತಿಲ್ಲ 35 ವರ್ಷದ ಮುಚ್ಚಿಟ್ಟಿದ್ದಾರೆ ಅಂತ. ನೀನು ಚಿತ್ರದುರ್ಗದಲ್ಲಿ ಕೆಲವರು ಕೇಸ್ ಹಾಕಿದಾರ, ನಾಚಿಕೆ ಆಗಲ್ಲ ನಿಮಗೆ? ಅವರೆಲ್ಲ ನಮ್ಮ ಹತ್ರ ಇದ್ದಾರೆ. ಅವರ ಸ್ವಾರ್ಥ ಗಿಡದೇ ಇರೋದ್ರಿಂದ ತಿರುಗಿ ಬಿದ್ದಿರೋದಷ್ಟೇ, ಬೇರೆ ಏನೂ ಅಲ್ಲ. ಓದ್ಕೊಳ್ಳಿ ಅದಲ್ಲ ದೀರ್ಘವಾಗಿ. ಮುಚ್ಚಿಟ್ಟಿದ್ದಾರೆ ಅಂತಂದು ಹೇಳ್ತಿರಲ್ಲ, ಮುಚ್ಚಿಟ್ಟಿಲ್ಲ, ತೆರೆದ ದಾಖಲೆ ಅದು. ಆಗಿನ 100 ಜನ ಪ್ರಮುಖರು, ದೊಡ್ಡ ಗುರುಗಳು ಇದ್ರು, ಮಲ್ಲಿಕಾರ್ಜುನ ಸ್ವಾಮಿಗಳು ಇದ್ರು, ಎಲ್ಲ ಆಗಿನ ಶಿಷ್ಯ ಪ್ರಮುಖರು ಯಾರ್ಯಾರಿದ್ರು ಅವರೆಲ್ಲರೂ ಸಹಿ ಮಾಡಿದ್ದಾರೆ. ಆರೋಪ ಏನು ಮಾಡ್ತಾರೆ? ಅವರು ಆ ಟ್ರಸ್ಟ್ ಡೀಡನ್ನು ಯಾರು ಓದೇ ಅಲ್ಲ, ಅದು ಇಂಗ್ಲೀಷ್ನಲ್ಲಿದೆ. ಕನ್ನಡದ ಬರೆದ್ರಲ್ಲಿ ಅನುಮತಿ ಕೊಡ್ತಾರ ಕೇಂದ್ರ ಸರ್ಕಾರದವರು? ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು, ಹೌದಾ ಇಲ್ಲ? ನಾವು ಇಂಗ್ಲೀಷ್ನಲ್ಲೇ ಬರೆದು ನಾವು ಮತ್ತು ನಮ್ಮ ವಾಣಿಜ್ಯ ತೆರಿಗೆಯ ಯಾರು ಇವ್ರು ಇರ್ತಾರೆ, ಟ್ಯಾಕ್ಸ್ ಎಕ್ಸ್ಪರ್ಟ್ಸ್, ನಾವು ಕೂತ್ಕೊಂಡು ಎಕ್ಸ್ಪರ್ಟ್ಸ್ ಎಲ್ಲ ಕೂತ್ಕೊಂಡು ಭಾಳ ಚರ್ಚೆ ಮಾಡಿ ನಾವು ಅದನ್ನು ಟ್ರಸ್ಟ್ ಡೀಡನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹೇಳಪ್ಪ, ಇಲ್ಲಿ ಮಾತಾಡಬಾರ್ದು, ನಮ್ಮ ಹೆಸರೇ ಹೋಗಲ್ಲ. ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಯಾರಿಲ್ಲ ಅಪಸ್ವರ ಎತ್ತಿರಿ, ನಿಮಗೆ ಧೈರ್ಯ ಇದ್ರೆ ಬನ್ನಿ, ಇಲ್ಲಿ ತಾಕತ್ತಿದ್ರೆ ಮನೆಯಲ್ಲಿ ಇವರಿಗೆ ರಿಸಾರ್ಟ್ನಾಗಲ್ಲ. ನಿಮ್ಗೆ ಯಾರಿಗಾದ್ರೂ ತಾಕತ್ತಿದ್ರೆ ಬನ್ನಿ ವೇದಿಕೆ ಮೇಲೆ, ನಾವು ಉತ್ತರ ಕೊಡ್ತೀವಿ ನಿಮಗೆ. ಇದ್ರಲ್ಲಿ ಯಾವ ಮುಚ್ಚುಮರೆ ಇಲ್ಲ. ನಿಮ್ಮ ಹೊನ್ನಾಳಿ ತಾಲೂಕಿನಲ್ಲಿ ಬಹಳಷ್ಟು ಕುತಂತ್ರಗಳು ನಡೀತಾ ಇದ್ದಾವೆ, ಸ್ವಂತಕ್ಕೆ ಮಾಡಿಕೊಂಡಿದ್ದಾರೆ ಅಂತಂದು. ನಾನ್ಸೆನ್ಸ್. ನಾವು ಸ್ವಂತಕ್ಕೆ ಮಾಡಿಕೊಂಡಿಲ್ಲ. ಮಠದ ಘನತೆ, ಗೌರವ, ಸಂಪ್ರದಾಯ ಏನಿದೆಯೋ ಅದನ್ನು ಎತ್ತಿ ಹಿಡಿಲಿಕ್ಕೆ ನಾವು ಮಾಡಿದ್ದೀವಿ. ಅದರಲ್ಲೇ ಇದೆ ನೋಡಿ, ಅಲ್ಲಿ ಕ್ಲಾಸ್ ಇದೆ ಒಂದು. ಏನು ಬರೆದಿದ್ದೀವಿ ಅದರಲ್ಲಿ ಅಂದರೆ, ಇವರೇನು ಆರೋಪ ಮಾಡ್ತಾರೆ, ಎಲ್ಲ ತಮ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಸುಳ್ಳು, ಹಸಿ ಸುಳ್ಳು. ಈಗಲೂ ಮಠದ ತೆಗೆದು ಅದು ಏನೇನು ಜಮೀನುಗಳಿದ್ದಾವೆ ಅಂತ ದೊಡ್ಡ ಗುರುಗಳ ಹೆಸರಲ್ಲಿ ಈಗಲೂ ಇವೆ. ನಮ್ಮ ಹಿಂದೆ ಇದ್ದಂಥ ನಮ್ಮ ಗುರು ಪಿತಾಮಹರಾದ ನೀವೇನು ತಾತ ಅಂತಿರಲ್ಲ, ನಮಗೆ ಗುರು ಪರಂಪರೆ ತಾತ ಆಗ್ಬೇಕು. ಗುರುಶಾಂತ ಸ್ವಾಮಿಗಳು ಯಾರನ್ನ ವಿಷ ಹಾಕಿ ಕೊಂದು ಹಾಕಿದ್ರು ಅವ್ರ ಹೆಸರಿನಲ್ಲಿದ್ದಾವೆ. ಅವರಿಂದ ಗುರುಸಿದ್ಧ ಸ್ವಾಮಿಗಳು ಅಂತಿದ್ರು, ಅವ್ರ ಹೆಸರಿನಲ್ಲಿದ್ದಾವೆ. ಕೆಲವು ಮಠದ ಹೆಸರಿನಲ್ಲಿದ್ದಾವೆ, ಕೆಲವು ಶಿಷ್ಯರ ಹೆಸರಿನಲ್ಲಿದ್ದಾವೆ. ನಾವು ಅದ್ರಲ್ಲಿ ಸ್ಪಷ್ಟವಾಗಿ ನಮ್ಮ ಟ್ರಸ್ಟ್ ಡೀಡ್ನಲ್ಲಿ ಬರೆದಿದ್ದೀವಿ. ಜಗದ್ಗುರುಗಳ ಹೆಸರಿನಲ್ಲಾಗಲಿ, ಶಾಖಾಮಠದ ಸ್ವಾಮಿಗಳ ಹೆಸರಿನಲ್ಲಾಗಲಿ, ಶಿಷ್ಯರ ಹೆಸರಿನಾಗಲಿ, ಕಾರ್ಯದರ್ಶಿ ಹೆಸರಿನಾಗಲಿ, ಯಾರದೇ ಹೆಸರಿನಲ್ಲಿದ್ದರೂ ಮಠದಿಂದ
ಖರೀದಿ ಮಾಡಿದಂಥ ಮಠದಿಂದ ವ್ಯವಹರಿಸಿದಂಥ ಆಸ್ತಿ ಪಾಸ್ತಿಗಳೆಲ್ಲವೂ ಬೃಹನ್ ಮಠಕ್ಕೆ ತರಳುಬಾಳು ಮಠಕ್ಕೆ ಸೇರ್ತಕ್ಕಂತೆ ಹೊರತು ಯಾರ ಖಾಸಗಿ ಸ್ವತ್ತಲ್ಲ ಅಂತ ಬರೆದಿಟ್ಟಿದ್ದೀವಿ. ಅದನ್ನು ತೆಗೆದು ನೋಡಿ. ಅದನ್ನು ಇಫ್ ಯು ಹ್ಯಾವ್ ಗಟ್ಸ್ ಕಮ್ ಆನ್ ದಿ ಡ್ಯಾಶ್, ಆರ್ಗ್ಯೂ ವಿತ್ ಮೀ, ನಾಟ್ ಆನ್ ದಿ ರಿಸಾರ್ಟ್. ಅರ್ಥವಾಯ್ತು ನಿಮಗೆ? ರಿಸಾರ್ಟ್ ಹೋದವರಿಗೆ ಖಾಸಗಿ ನಿಮಗೆ ಕೊಡಲ್ಲ ಭೇಟಿ ನಿಮಗೆ. ಕಮ್ ಆನ್ ದಿ ಡ್ಯಾಶ್, ಸೇರಲಿ ಎಲ್ಲ ಶಿಷ್ಯರು, ನಾವು ಸಾಬೀತುಪಡಿಸ್ತೀವಿ. ಈಗ ಅರ್ಥವಾಯ್ತಾ? ಈಗ ಯಾರ್ಯಾರು ಇಲ್ಲಿ ಮಧ್ಯೆ ಪ್ರವೇಶ ಮಾಡಿದ್ರು ಕಮ್ ಆನ್ ದಿ ಡ್ಯಾಶ್, ತೋರಿಸ್ತೀನಿ ನಿಮಗೆ ಡಾಕ್ಯುಮೆಂಟ್ ಅನ್ನು. ಇದೆಯಾ ಎದೆಗಾರಿಕೆ ನಿಮಗೆ ಇಲ್ಲಿ ಬರ್ಲಿಕ್ಕೆ ವೇದಿಕೆ ಮೇಲೆ ಇದೆಯಾ? ಬಾಯಿ ಮುಚ್ಚಿಕೊಂಡು ತೆಪ್ಪಗಿರ್ಬೇಕು, ಗೊತ್ತಿಲ್ಲ ಅಂತ ಹೇಳಿದ್ರೆ ಕೇಳಿ ತಿಳ್ಕೋಬೇಕು. ಕಪ್ಪಿಸ್ಬಿಡಿದ್ದಾರೆ, ಗುರುಗಳು ಮಾಡ್ಕೊಂಡಿದ್ದಾರೆ ಅಂತ. ಅರ್ಥ ಮಾಡ್ಕೊಳ್ಳಿ. ಅನಿವಾರ್ಯವಾಗಿ 2 ಪ್ರಸಂಗಗಳನ್ನ ನಾವು ಹೇಳಬೇಕಾಗತ್ತೆ. ನಮ್ಮ ಪೂರ್ವಾಶ್ರಮದ ತಾಯಿ ಗಂಗಮ್ಮ ನಿಮ್ಮ ಹಾಗೇನೆ ನಮ್ಮ ನ್ಯಾಯಪೀಠಕ್ಕೆ ಬಂದಿದ್ರು. ಅವರೊಬ್ಬರೇ ಬರಲಿಲ್ಲ, ಅವರ ಸಹೋದರಿಗಳು, ಅವರ ಹೆಣ್ಣು ಮಕ್ಕಳು, ನಮ್ಮ ಪೂರ್ವಾಶ್ರಮದ ಸಹೋದರಿಯರು 3 ಜನ ಅವ್ರು ಕರ್ಕೊಂಡು ಬಂದಿದ್ರು. ಎಲ್ಲ ಮನೆ ತಂದಿರೋ ಹಾಗೆ ನಮ್ಮ ಯಜಮಾನ್ರು ಇಲ್ಲ, ತಾವು ಮನೆತನದ ಪಿತರಾಜಿತ ಆಸ್ತಿಯನ್ನು ಹಂಚ್ಕೊಡ್ಬೇಕು ಅಂತ ನಮ್ಮ ಹತ್ರ ಬಂದರು. ನಾವು 3 ಜನರನ್ನು ಕೂರಿಸ್ಕೊಂಡು ಎಲ್ಲರಿಗೂ ಹೇಗೆ ತೀರ್ಮಾನ ಮಾಡ್ತೀವೋ ಹಾಗೆ 3 ಭಾಗ ಹಿಸ್ಸೆ ಮಾಡಿದ್ವಿ. ನಾವು ಕೌಟುಂಬಿಕ ಜೀವನದಿಂದ ಮಠಕ್ಕೆ ಹೋಗಿರೋದ್ರಿಂದ ನಾವು ಯಾವುದೂ ಭಾಗ ತಗೊಳ್ಳಿಲ್ಲ. ನಮಗೂ ಮನೆತನಕ್ಕೂ ಸಂಬಂಧ ಇಲ್ಲ. 3 ಭಾಗ ಮಾಡಿ ಹಂಚ್ಕೊಟ್ವಿ. ಇದನ್ನು ಹೊಸದೇನಲ್ಲ ನಮಗೆ. ನಮ್ಮ ನ್ಯಾಯಪೀಠದಲ್ಲಿ ಅನೇಕ ಮನೆತನ ಹಿಸ್ಸೆ ಮಾಡಿಕೊಟ್ಟಿದ್ದೀವಿ, ಯೋಚನೆ ಮಾಡಿದ್ದೀವಿ. ನಾವೇನು 3 ಭಾಗ ಮಾಡಿಕೊಟ್ವಿ. ಮುಂದೆ ಈ ನಮ್ಮ ಪೂರ್ವಾಶ್ರಮದ ಅವ್ರ ತಾಯಿಯವರನ್ನು ಇವ್ರು ಆಸ್ತಿ ಪಡೆದಂಥ ಹೆಣ್ಮಕ್ಳು ಸರಿಯಾಗಿ ನೋಡ್ಕೊಳ್ತಾರೆ ಅಂತ ಏನು ಖಾತ್ರಿ? ಅದಕ್ಕೆ ನಾವೇನು ಮಾಡಿದ್ದೀವಿ, ಪ್ರತಿಯೊಬ್ಬ ಸಹೋದರಿನೂ 1 ಲಕ್ಷ ರೂಗಳನ್ನು ತಾಯಿಯ ಜೀವನಾಂಶ ಕೊಡಬೇಕು ಅಂತ ನಾವು ನಮ್ಮ ನ್ಯಾಯಪೀಠದ ತೀರ್ಮಾನ ಮಾಡಿದ್ದೀವಿ. ಅದರಂತೆ ಕಟ್ಟಿಸ್ಕೊಂಡಿವಿ ಅವರಿಂದ. ಆ ಹಣವನ್ನು ಗಂಗಮ್ಮನವರಿಗೆ ನಾವು ಪಾವತಿ ಮಾಡಿ, ನೀನು ಬಳಕೆ ಮಾಡಿಕೊಡಮ್ಮ, ನೀನು ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಟ್ಕೋ ಅಂತ ಹೇಳಿದ್ವಿ. ಏನಾದರೂ ನಿನ್ನ ಹಣ, ಅದು ನಿನ್ನ ಜೀವನಾಂಶದ್ದು, ಅದು ನಿನ್ನ ಸ್ವಾತಂತ್ರ್ಯ, ನೀನೇನಾದರೂ ಮಾಡ್ಕೋಬೋದು ಅಂತಂದು. ಅದರಂತೆ ಮಂಜೂರು ಮಾಡಿಕೊಟ್ಟ ಮೇಲೆ ಅವರು 3 ಲಕ್ಷ ರೂಗಳನ್ನು ಶಿವಮೊಗ್ಗದ ಕರ್ನಾಟಕ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಿದರು. ನಮಗೆ ಗೊತ್ತಾಗಿದ್ದು ಅವರು ಮರಣ ಹೊಂದಿದ ಮೇಲೆ. ಅವರು ಮರಣ ಆದಮೇಲೆ ಬ್ಯಾಂಕಿನ ಅಧಿಕಾರಿಗಳು ನಮ್ಮ ಹತ್ರ ಬಂದರು, ಆ ಡಿಪಾಸಿಟ್ ರಸೀದಿ ತೊಗೊಂಡು ಬಂದರು. ಸಾಮಾನ್ಯವಾಗಿ ತಾಯಂದರು ಹೆಣ್ಮಕ್ಳಿಗೆ ಮಾಡ್ತಾರೆ, ಇಲ್ಲಿ ಬರೀತಾರೆ ಹೆಣ್ಮಕ್ಳಿಗೆ. ಆದರೆ ನಮ್ಮ ಪೂರ್ವಾಶ್ರಮದ ತಾಯಿ ಗಂಗಮ್ಮ ಯಾವ ಹೆಣ್ಮಗಳಿಗೂ ಮಾಡಲಿಲ್ಲ. ಆ ಡಿಪಾಸಿಟ್ಗೆ ನಮ್ಮನ್ನು ನಾಮಿನೇಟ್ ಮಾಡಿದ್ದಾರೆ. ಗೊತ್ತಾ ನಿಮಗೆ? ಬ್ಯಾಂಕ್ ಅಧಿಕಾರಿಗಳು ನಮ್ಮಿಂದ ಸಹಿ ಪಡೆದು ಆ ಡಿಪಾಸಿಟ್ ಹಣವನ್ನು ನಮಗೆ ಕೊಟ್ಟರು. ಈಗಲೂ ಅದು ನ್ಯಾಯಪೀಠದಲ್ಲಿದೆ. 8 ಲಕ್ಷ ರೂಪಾಯಿಗಳಾಗಿದೆ. ತಿಳ್ಕೊಳ್ಳಿ. ಆ ಹಣವನ್ನು ನಮಗೆ ಪಾಲು ಮಾಡಿಕೊಡಿ, ನಮಗೆ ವಿಭಾಗ ಮಾಡಿಕೊಡಿ ಅಂತ ಯಾವ ಹೆಣ್ಮಕ್ಳು ಬಂದಿಲ್ಲ ಮಠಕ್ಕೆ. ಅವ್ರು ಬಂದರೂ ಸಹ ನಾವು ಕೊಡಲ್ಲ ಅವರಿಗೆ. ಯಾರು ಸಹೋದರಿಯರಿದ್ದಾರೆ ಅವ್ರು ಯಾರು ಬಂದಿಲ್ಲ ನಮ್ಮ ಹತ್ರ. ಸಾಮಾನ್ಯವಾಗಿ ತಂದೆ ತಾಯಿಗಳ ಜೀವನಾಂಶಕ್ಕೆ ಕೊಟ್ಟಿರ್ತಾರಲ್ಲ, ಹಿಸ್ಸೆ ಮಾಡಿಕೊಟ್ಟಿರ್ತಾರಲ್ಲ,
ಅವ್ರ ಕಾಲ ನಂತರ ನನಗೆ ಬರ್ಬೇಕು ಅಂತ ಜಗಳ ಆಡ್ತಿರೋದಲ್ಲ, ಒಂದು ಬೇಕಾದಷ್ಟು ಕೇಸ್ಗಳು ನಮ್ಮ ಹತ್ರ ಬಂದಿದ್ದಾವೆ. ಆದರೆ ಯಾವ ಹೆಣ್ಮಕ್ಳು ಬಂದಿಲ್ಲ. ಅವ್ರು ಬಂದರೂ ಸಹ ನಾವು ಅವ್ರಿಗೆ ಕೊಡಲ್ಲ. ಈಗ ಯಾರ ದುಡ್ಡು ಎಲ್ಲಿದೆ? ಮಠ ದುಡ್ಡು ಪೂರ್ವಾಶ್ರಮದ ರಕ್ತ ಸಂಬಂಧಿಗಳ ಮನೆಯಲ್ಲಿ ಅವ್ರಿಗೆ ಬಳಕೆಯಾಗಿದೆಯೋ, ಪೂರ್ವಾಶ್ರಮದ ತಾಯಿಂದಿಂದ ಮಠದಲ್ಲಿದೆಯೋ? ಇನ್ನೊಂದು ಘಟನೆ ನಿಮಗೆ ಗೊತ್ತಿಲ್ಲ, ಕೆಲವರು ಹತ್ರ ಇರೋರಿಗೆ ಗೊತ್ತಿದೆ, ನಾವು ಹೇಳಬೇಕಾಗುತ್ತೆ. ಯಾರಿದ್ರು ಬಾ ಇಲ್ಲಿ ಅಪಸ್ತೋರ ಕೂಡ ಬಾರ ಇಲ್ಲಿ ಕಾಲು ಕುತ್ಕ, ಇಲ್ಲಿ ಯಾರು ಅಪಸ್ತೋರ ಆಗಿದ್ದಾರೆ ಸಭೆಯಲ್ಲಿ, ಬಾ ಇಲ್ಲಿ ಕುತ್ಕ, ಉತ್ತರ ಕೊಡು. ನಾವು ಈಗ ಹೇಳೋದಕ್ಕೆ ಉತ್ತರ ಕೊಡೋದಿಲ್ಲ, ಯಾರು ಋಣದಲ್ಲಿದ್ದಾರೆ ಅಂತ ಹೇಳಿ. ಅದೇ ಪೂರ್ವಾಶ್ರಮದ ನಮ್ಮ ತಾಯಿ ಗಂಗಮ್ಮನವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಒಂದು ತಿಂಗಳೊಪ್ಪತ್ತು ಅಲ್ಲಿದ್ದು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ರು. ಅದೇ ಸಂದರ್ಭದಲ್ಲಿ ನಾವು ಬೆಂಗಳೂರು ನಮ್ಮ ತರಳಬಾಳ ಕೇಂದ್ರದಲ್ಲಿ ಇದ್ವಿ. ನಮ್ಮ ದರ್ಶನಕ್ಕೆ ಅಂತ ಬಂದರು. ಎಲ್ಲರಂತೆ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದರು. ಅದಾದಮೇಲೆ ಅವರ ಕೊನೆಯ ಅಳಿಯ ಅವನ ಕೈಯಲ್ಲಿ ಒಂದು ಕವರ್ನಲ್ಲಿ ದುಡ್ಡು ಇಡ್ಸ್ಕೊಟ್ರು. ಅದರಲ್ಲಿ 25,000 ಉಳಿತು. ನಾವು ಕೇಳಿದ್ವಿ, ಏನಮ್ಮ ಈಗ ತಾನೇ ಕಾಣಿಕೆ ಕೊಟ್ಟು ನಮಸ್ಕಾರ ಮಾಡಿದೀಯಾ, ಇದೇನು ಮತ್ತೆ 25,000 ಕೊಡ್ತಾ ಇದೆಯಲ್ಲ, ಏನಿದು ಅಂತಂದು. ಆಗ ಅವ್ರು ಹೇಳಿದರು, ಗಂಗಮ್ಮನವರು, ನನ್ನನ್ನು ಆಸ್ಪತ್ರೆ ಸೇರಿಸುವಾಗ ನನ್ನ ಅಳಿಯ ತಕ್ಷಣ ಕೈಯಲ್ಲಿ ದುಡ್ಡಿರಲಿಲ್ಲ. ಇಲ್ಲಿ ತರಳಬಾಳ ಕೇಂದ್ರಕ್ಕೆ ಬಂದು ಮಠದಿಂದ 25,000 ರೂಪಾಯಿಗಳನ್ನು ಕೈಗಡವಾಗಿ ಅಡ್ವಾನ್ಸ್ ಆಗಿ ಮುಂಗಡ ಹಣ ಅಂತಿರೋಲ್ಲ, ಕೈಗಡ ಅಂತಿರೋಲ್ಲ, ತಗೊಂಡು ಹೋಗಿದ್ದಾನೆ. ನನಗೆ ಗೊತ್ತಾಯ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಾಗ ನಾನು ಮಠದ ಋಣದಲ್ಲಿ ಸಾಯಬಾರದು, ಅದಕ್ಕೆ ನಾನು ಈಗ ಅಡಿನಿಂದ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿದರು. ಗೊತ್ತಿದೆ ನಿಮಗೆ? ಮಠದ ಋಣದಲ್ಲಿ ಸಾಯಬಾರದು ನಾನು. ಏನಪ್ಪ ಪ್ರಚಾರ ಮಾಡ್ತಾ ಇದ್ದಾರೆ, ಸುಳ್ಳಾರೋಪ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಮಾನವೀಯ ಭಾವನೆಗಳು, ಸದ್ಭಾವನೆಗಳು ಇವೆಯಾ? ನಿಮಗಿದೆ, ಇಲ್ಲಿ ಕೂತರರಿಗೆ. ಮತ್ತೆ ಅಪಸ್ವರ ಹಾಕಿದ್ರಲ್ಲ, ಅವ್ರಿಗಿಲ್ಲ. ಯಾಕಿಲ್ಲ ಅಂತ ಹೇಳ್ತೀವಿ, ಬೇಕಾದ್ರೆ ಕಾರಣಗಳು ಗೊತ್ತಿದ್ದಾವೆ ನಮಗೆ. ಅದು ಯಾರು ಅಪಸ್ವರ ಹಾಕ್ತಿದಾರೋ ನಿಮ್ಮ ಹೊನ್ನಾಳೆ ಯಾರು ಇದ್ದಾರೆ, ಬರೀ ಇಲ್ಲೇ ಸಭೆ ಕರೀರಿ, ಬರ್ತೀವಿ. ನಿಮ್ಮ ಸಮುದಾಯ ಭವನ ಇದೆಯಲ್ಲ ಈಗ ಕಟ್ಟಿರೋದು, ಗೌಡ್ರೆ ಸೇರ್ಸ್ರಿ ಸಭೆಯನ್ನು. ಯಾವ್ಯಾವನು ಇಂತಿಂಥದ್ದು ಗುರುಗಳು ಮಾಡಿದ್ದಾರೆ, ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತ ಯಾವನಿಲ್ ಅಪಪ್ಲಾಪ ಮಾಡ್ತಾ ಇದ್ದಾನೋ, ಲೆಟ್ ಹಿಮ್ ಕಮ್, ಅಲ್ಲಿಗೆ ನಾವು ಉತ್ತರ ಕೊಡ್ತೀವಿ. ಆಗ ತಗ್ಗಿ ಬಗ್ಗಿ ಕ್ಷಮಾಪಣೆ ಕೇಳ್ಬೇಕು ನೀನು. ನಿಮ್ಮಲ್ಲಿ ಒಬ್ಬಿದ್ದಾನೆ, ಅವನ ಹೆಸರು ಹೇಳ್ಬೇಕೋ ಬೇಡವೋ ಗೊತ್ತಿದೆ ನಿಮಗೆ. ಮಾದನ ಬಾವಿ ವೀರಪ್ಪ ಗೌಡ್ರ ಮಗ, ಗೊತ್ತಾ ನಿಮಗೆ? ಅವನು ಹಬ್ಸಿರೋದು ಇಲ್ಲಿ. ಮಾದನ ಬಾವಿ ವೀರಪ್ಪ ಗೌಡ್ರು ನಿಷ್ಠಾವಂತ ಭಕ್ತರು, ನಿಷ್ಠಾವಂತ ಶಿಷ್ಯರು. ಈ ಕಲ್ಯಾಣ ಮಂಟಪ ನಿರ್ಮಾಣ ಏನಾಗ್ತಿದೆಯಲ್ಲ, ಅದಕ್ಕೆ ತನು ಮನ ಧನ ಸಾವಿಸಿದವರು ಗೌಡ್ರು, ಅವರು ವೀರಪ್ಪ ಗೌಡ್ರು. ನಮ್ಮೇಲೆ ಅಪಾರ ಭಕ್ತಿ ಶ್ರದ್ಧೆ ಅವರಿಗೆ. ಅಂಥವ್ರ ಹೊಟ್ಟೆಯಲ್ಲಿ ನೀನು ಹುಟ್ಟಿದೆಯಾ ಅಂತ ನಂಬಕ್ಕೆ ನೀನು ನಾಚಿಕೆ ಆಗ್ಬೇಕಂತ ಹೊಟ್ಟೆಯಲ್ಲಿ ಹುಟ್ಟಿದವನು ಈ ಥರದ ಅಪಸ್ವರಗಳಲ್ಲಿ ತಾಲೂಕಿನಲ್ಲಿ ಹಬ್ಬಿಸ್ತಾ ಇದೆಯಲ್ಲ, ವಿಷಪಾತಕಿ. ಈಗ ಅರ್ಥ ಮಾಡ್ಕೊಳ್ಳಿ, ಏನೇನು ಕರಪತ್ರಗಳು, ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕರಪತ್ರ ಹಂಚ್ತಾ ಇದೆಯಲ್ಲ, ಏನಿದು ಮಾಡ್ತಾ ಇರೋದು ಕುತಂತ್ರ ಇದು. ಯಾರು ಓದಿಲ್ಲ ದಾಖಲೆಗಳನ್ನು ಓದಿಲ್ಲ. ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ ನೋಡಿ, ನಿಧಾನಕ್ಕೆ ಓದ್ಕೊಳ್ಳಿ. ಇಂಥವು 106 25,000 ಮಠಕ್ಕೆ ಜಮಾ ಮಾಡಿಸಿದ್ವಿ ನಾವು, ತಿಳಿದೆ. ಸಾವಿರಾರು ಲಕ್ಷಾಂತರ ರೂಪಾಯಿ ನಾವು ಸಹಾಯ ಮಾಡಿದ್ವಿ ಬಡವರಿಗೆ. ಆದರೆ ಹೆತ್ತು ಹೊತ್ತು ಸರಿದಂಥ ತಾಯಿಗೆ ಅರ್ಥ ಮಾಡ್ಕೊಳ್ಳಿ ನೀವು. ಈಗ ನಾವು ಪಟ್ಟಕ್ಕೆ ಬಂದ್ಮೇಲೆ ನಡೆದಿರೋ ಘಟನೆಗಳಿವು. ಪಟ್ಟಕ್ಕೆ ಬರೋಕ್ಕೆ ಮುಂಚೆ ನಡೆದ ಘಟನೆ ಹೇಳ್ತೀವಿ ನಿಮಗೆ. ನಾವು ಕಾಶಿಯಲ್ಲಿ ಓದಿದ್ದು ಗೊತ್ತಿದೆಯಲ್ಲ ನಿಮಗೆ. ನಾವು ಓದಿದ್ದು ಮಠದ ಹಣ ಪಡೆದಲ್ಲ, ಸ್ಕಾಲರ್ಶಿಪ್ ಪಡೆದು. ನಮಗೆ ಅಲ್ಲಿ ಓದಲಿಕ್ಕೆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ, UGC ಅಂತ ಕರೀತಾರೆ, ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನಿಂದ ನಮಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು.
ಒಮ್ಮೆ ಕೂತ್ಕೊಳ್ಳಿ, ಒಂದೇ 5 ನಿಮಿಷ ಮುಗಿಸ್ಬಿಡ್ತೀವಿ. ಯಾರ್ಯಾರ್ದು ಕಿವಿ ಸೋಲ್ಬೇಡ್ರಿ. ಅಲ್ಲಿ ನಮಗೆ ಒಂದು 4-5 ತಿಂಗಳು ಒಂದು ಅರಿಯರ್ಸ್ ಬಂತು. ಒಂದು 10,000 ರೂಪಾಯಿ ಬಂದಿತ್ತು UGC ಫೆಲೋಶಿಪ್ನಲ್ಲಿ ಅರಿಯರ್ಸು. ನಾವು ಗುರುಗಳಿಗೆ ಬರೆದ್ವಿ, ಭಾಳ ಖುಷಿಪಟ್ಟು. ಇಲ್ಲ, ಅದು ಗುರುಗಳಿಗಿಂತ ಮುಂಚೆ ನಮ್ಮ ಪೂರ್ವಾಶ್ರಮದ ತಂದೆ ಈಶ್ವರನಿಗೆ ಬರೆದ್ವಿ.